ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ ಅವರು. ದಿಲ್ಲಿ ಮೇಲೆ ಚರ್ಚೆ ಮಾಡಬೇಕಾಗಿದೆ. ಯಾಕೆಂದರೆ ಬಂದು ಕೊನೆ ಹಂತಕ್ಕೆ ಬರ್ತಾ ಇದೆ. ಯಾರು ವಶ ಆಗ್ಬೋದು ಅನ್ನೋದು ಎಲ್ಲರಿಗೂ ಕುತೂಹಲದ. ವಿಶೇಷವಾಗಿ ದೆಹಲಿ ಜನರಿಗೆ ಕೇಜ್ರಿವಾಲ್ ಭಾಳ ಪ್ರೀತಿ. ಯಾಕೆಂದರೆ ಹಿಂದಿನ ಯಾವುದೇ ಸರ್ಕಾರವು ಇವರಷ್ಟು ಜನರ ಮಧ್ಯದಲ್ಲ, ದೆಹಲಿ ಜನರ ಮಧ್ಯೆ, ದೆಹಲಿಯರ ಮಧ್ಯದಲ್ಲೇ ಹೋದಂಥ ಇನ್ನೊಂದು ಪಕ್ಷ ಇಲ್ಲ. ಯಾಕಂದ್ರೆ ಸಾಕಷ್ಟು ಆಶ್ವಾಸನೆ ಕೊಟ್ಟ ಗ್ಯಾರಂಟಿ ಅನ್ನುವಂಥದ್ದನ್ನು ಎಲ್ಲ ಪಕ್ಷಗಳಿಗೂ ಹಚ್ಚೆ, ಎಲ್ಲರೂ ಗ್ಯಾರಂಟಿಗೆ ಬದ್ಧರಾಗಬೇಕು ಅನ್ನುವಂಥ ಒತ್ತಡ ನಿರ್ಮಾಣ ಮಾಡಿದವರು ಕೇಜ್ರಿವಾಲ್ರು ಮತ್ತು ಅವ್ರ ಜೊತೆಗಾರರು. ಕೇಜ್ರಿವಾಲ್ ಸಣ್ಣ ಪುಟ್ಟ ತಪ್ಪಿರ್ಬೋದು, ಆದರೆ ಅಪರಾಧಿಯ ತಪ್ಪುಗಳಿಲ್ಲ ಅನ್ನೋದು ಭಾಳಷ್ಟು ಅವ್ರ ಮೇಲೆ ಇರ್ತಿರುವಂಥ ಒಂದು ಏನಪ್ಪ ಅಂದ್ರೆ ಒಳ್ಳೆಯ ಮಾತು ಇರ್ಬೋದು. ಮೊನ್ನೆ ಜೈಲಿಗೆ ಹೋಗಿದ್ದಾರೆ, ಅದ್ರ ಬಗ್ಗೆ ಆರೋಪಗಳಿದ್ದಾವೆ, ಇಲ್ಲ ಸಾರಾಯಿಲ್ಲೇ ಗಂಟು ಮಾಡ್ಕೊಂಡಿದ್ದಾರೆ, ಮಾಡಿದ್ದಾರೆ, ಹಾಗೆ ಹೀಗೆ ಟೀಕೆ ಇರ್ಬೋದು. ಅದು ಇಲ್ಲಿವರೆಗೆ ಅದನ್ನು ಈ EDಗೆ ಮತ್ತು CBIಗೆ ಪ್ರೂವ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕಪ್ಪ ಅಂತಂದರೆ ಅವರು ಪ್ರೂವ್ ಹೆಂಗೆ ಮಾಡ್ತಾಯಿದ್ದಾರಪ್ಪ ಅಂದರೆ, ಈ ಒಂದು ಗೋವಾದಲ್ಲೇ ಚುನಾವಣೆ ಮತ್ತು ಗುಜರಾತ್ದಲ್ಲೇ ಚುನಾವಣೆಗೆ ಇಲ್ಲಿ ಖರ್ಚು ಮಾಡಿದಾರಪ್ಪ ದುಡ್ಡು ಅಂತ ಹೇಳ್ತಾರೆ ವಿನ ಸಾಕ್ಷ್ಯಾಧಾರವನ್ನು ಕೊಡಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕಾಗಿ ಒಂದು ಹೊರಗೆ ಬಂದಿದ್ದಾರೆ. ಈ ಒಂದು ಬೆನಿಫಿಟ್ ಏನಪ್ಪ ಅಂತಂದ್ರೆ ನಿಜವಾಗಿಯೂ ಕೇಜ್ರಿವಾಲ್ಗೆ ದಿಲ್ಲಿಯಲ್ಲಿ ಆಗ್ತದನ ಅಂತೇಳಿ. ಈಗಷ್ಟೇ ನಮ್ಮ ಮೋದಿಯವರು ಒಳ್ಳೆಯ ಒಂದು ಬ್ರಹ್ಮಾಸ್ತ್ರವನ್ನು ಬಿಟ್ಬಿಟ್ಟಿದ್ದಾರೆ. ಆ ಬ್ರಹ್ಮಾಸ್ತ್ರ ನಿಮಗೆ ಗೊತ್ತದ, ಈ 12 ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಇಲ್ಲ ಅನ್ನೋದು ಮಿಡಲ್ ಒಂದು ಕ್ಲಾಸ್ಗೆ. ದೆಹಲಿ ವಿಶೇಷವಾಗಿ ಮಿಡಲ್ ಕ್ಲಾಸದ ಒಂದು ಏರಿಯಾ, ಒಂದು ಪ್ರದೇಶ. ಹೀಗಾಗಿ ಅಲ್ಲಿ ಮಿಡಲ್ ಕ್ಲಾಸ್ ಜನ ಹೆಚ್ಚು ಕಡಿಮೆ 40 ಲಕ್ಷ ಜನ ಮೋದಿಯವರು ಹತ್ತಬೋದಾ, ಬೆಂಬಲಿಸ್ಬೋದಾ ಅಂಥೇಳಿ ಒಂದು ಪ್ರಶ್ನೆ ಇದೆ. ಆದರೂ ನಮ್ಮಲ್ಲಿ ಇನ್ನೊಂದಿಷ್ಟು ಏನಪ್ಪ ಅಂದರೆ ಕೆಲವೊಂದು ಮಾತುಗಳಿದ್ದಾವಿಲ್ಲ ಅಂತಲ್ಲ. ಒಂದು ದಿನದ ಊಟಕ್ಕಾಗಿ ಒಂದು ವರ್ಷದ ಊಟ ಯಾರೂ ಕಳ್ಕೊಳ್ಳಿಕ್ಕೆ ಹೋಗೋದಿಲ್ಲ ಅನ್ನುವಂಥ ಮಾತು. ಯಾಕಂದರೆ ಈಗ ನೌಕರಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಮತ್ತು ಇನ್ನೊಂದು ನಾವು ನೆನಪಿಸ್ಬೇಕಾಗಿದ್ದೀರಪ್ಪ ಅಂತಂದ್ರೆ ಕೇಜ್ರಿವಾಲ್ ಬದಲಾಗಿ ಉಳಿದ ರಾಜಕೀಯ ಪಕ್ಷದ ಈ ನಾಯಕರಂಗ ಹೇಳಿದ ಮೇಲೆ ಪೂರ್ತಿಯಾಗಿ ನಿರ್ಲಕ್ಷ್ಯ ಮಾಡುವಂಥದ್ದಿಲ್ಲ. ಅದನ್ನು ಸ್ವಲ್ಪ ಪ್ರಯತ್ನ ಮಾಡಿ ಜನಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಕೇಜ್ರಿವಾಲ್ ಮಾಡಿದ್ದಾರೆ. ಹೀಗಾಗಿ ಜನ ಕೇಜ್ರಿವಾಲ್ನ ಮತ್ತು ಅವ್ರ ಜೊತೆಗಾರನ್ನ ನಂಬ್ತಾ ಇದ್ದಾರೆ. ಮುಖ್ಯವಾಗಿ ಶಿಕ್ಷಣ ಮತ್ತು ಆರೋಗ್ಯ ಇದರ ಬಗ್ಗೆ ಅಂತ ಜನ ಅಲ್ಲಿ ಭಾಳ ಪ್ರೀತಿ ಮಾಡ್ತಾ ಇದ್ದಾರೆ. ಅಂದರೆ ಇತ್ತೀಚಿನ ಒಂದು ಸಮೀಕ್ಷೆಗಳು ಹೊರಗೆ ಬರ್ತಾ ಇದ್ದಾವೆ. ಹೌದು, ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ, ಜನರಿಗೆ ಕಾಳಜಿ ಮಾಡಿದ್ದಾರೆ, ಜನಸಾಮಾನ್ಯ ಬದುಕುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಅನುಕೂಲ ಆಗುವಂಥದ್ದು ಅಂತೇಳಿ. BJPಗೆ ಏನೋ ಟೀಕಾ ಮಾಡೋದ್ರಲ್ಲಿ ಏನು ತಪ್ಪಲ್ಲ, ವಿರೋಧ ಪಕ್ಷ ಮಾಡಬೇಕು, ಅದು ಮಾಡ್ತಾ ಇದ್ದಾರೆ. ಆ ನೆಲೆಯಲ್ಲಿ ಯೋಚಿಸಿದರೂ ಸಹ ಜನ ದೊಡ್ಡ ಪ್ರಮಾಣದಲ್ಲೇ ದೆಹಲಿಯಲ್ಲಿ ಇನ್ನೂ ಕೇಜ್ರಿವಾಲ್ ಹೊರಗೆ ಬಂದಿಲ್ಲ ಅಂತೇಳಿ ಒಂದಿಷ್ಟು ವರದಿಗಳು, ಇವು ಸುಳ್ಳು ಇರ್ಬೋದು, ಇಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಈ ಒಂದು ಕೇಜ್ರಿವಾಲ್ ಪರ ಇದ್ದಂಥ ಒಂದು ಮೈಂಡ್ಗಳು ಇದನ್ನು ಪ್ರಚಾರ ಮಾಡ್ತಿರ್ಬೇಕು ವ್ಯವಸ್ಥಿತವಾಗಿ. ಯಾಕಂದರೆ ಅವರು ಪ್ರಚಾರದಲ್ಲೇ ಪಾರಂಗತರಿದ್ದಾರೆ ಮತ್ತು ಜನರ ನಾಡಿ ಮಿಡಿತವನ್ನು ತಿಳಿಯುವಲ್ಲೇ ಬುದ್ಧಿವಂತರಿದ್ದಾರೆ. ಸ್ವತಃ ಹೇಳ್ತಾ ಇದ್ದಾರೆ ಕೇಜ್ರಿವಾಲ್ರು, ನಾನೊಬ್ಬ ಇಂಜಿನಿಯರ್ ಅಂತೇಳಿ, ನನಗೆ ಇಂಜಿನಿಯರಿಂಗ್ ಮಾಡೋದು ಗೊತ್ತದ, ನಾ ಅಧಿಕಾರದಲ್ಲಿ ಇದ್ದರೂ ಮಾಡ್ತೀನಿ, ಇಲ್ಲದೇ ಇದ್ದರೂ ಮಾಡ್ತೀನಿ, ಆದರೆ ನನಗೆ ರಾಜಕಾರಣ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಜಾಣ್ಮೆ ಉತ್ತರ ಕೊಡ್ತಾ ಇರ್ತಾರೆ. ನಮ್ಮ ರಾಜಕಾರಣ ಬರೋದಿಲ್ಲ ಅಂತೇಳಿ. ಆದರೂ ಗೆಲ್ತಾ ಇದ್ದಾರೆ, ದೆಹಲಿಗರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಹೀಗಾಗಿ ಅವರು ಈ ಸಲ ಈ ದೆಹಲಿಯ ಜನರ ಮನಸ್ಸನ್ನು ಮತ್ತೊಮ್ಮೆ ಗೆಲ್ತಾರೇನೋ ಅಂತೇಳಿ. ಯಾಕೆಂದರೆ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ಅನಾಲಿಸಿಸ್ಗಳು ಸ್ವಲ್ಪ ಕೇಜ್ರಿವಾಲ್ ಪರನ ಎದ್ದು ಕಾಣ್ತಾ ಇದ್ದಾವೆ ಅಂತೇಳಿ ಹೇಳಿದ್ದಾರೆ. ಇದು ನಿಜ ಆಗಿದ್ದರೆ ಯಾಕೆ ಬದಲಾಗ್ಬೋದು ಅಂದರೆ ಮಧ್ಯದ 5 ಗ್ಯಾರಂಟಿಗಳು ಗೊತ್ತಿದ್ದದ ನಮ್ಮ ಕರ್ನಾಟಕದಲ್ಲಿ ಮಾಡಿದಂಥ ಗ್ಯಾರಂಟಿ ಅಲ್ಲಿಯೂ ಇದ್ದಾವೆ. ಯಾಕಂದರೆ ಕರ್ನಾಟಕದ ಗ್ಯಾರಂಟಿ ಈ ಒಂದು ಕೇಜ್ರಿವಾಲ್ರ ಕೊಡುಗೆ ಅನ್ನೋದ್ರಲ್ಲಿ 2 ಮಾತ್ರ ಇಲ್ಲ. ಅಂದರೆ ಇವತ್ತು ಕಾಂಗ್ರೆಸ್ ಅನಿವಾರ್ಯವಾಗಿ ಗ್ಯಾರಂಟಿಗೆ ಬರಿ ಆಗುವಂಥ ಪ್ರಸಂಗ ಬಂದಂತೆ. ಈ ಗ್ಯಾರಂಟಿ ಸಲುವಾಗಿ ನಾವು ದೆಹಲಿಯಲ್ಲಿ ಅಧಿಕಾರ ಕಳ್ಕೊಂಡಿದ್ದು ಈಗಾಗಲೇ ಗೊತ್ತಿದ್ದು ವಿಷಯನ ಇದು. ಯಾಕಂದರೆ ಬರೀ ಮ್ಯಾನಿಫೆಸ್ಟೋ ಹೇಳ್ತಿದ್ರು, ನಾವು ಈ ರೀತಿ ಮಾಡ್ತೀವಿ, ಇಷ್ಟು ದುಡ್ಡು ಖರ್ಚು ಮಾಡ್ತೀವಿ, ಹಾಗೆ ಹೀಗೆ ಅಂತೇಳಿ ಇಲೆಕ್ಷನ್ ಮುಗಿದ ತಕ್ಷಣ ಅವ್ರು ಎಲ್ಲೋ ಮಂಗಮಯ ಆಗಿಬಿಡ್ತಾಯಿದ್ರು. ಈಗ ಹಂಗಿಲ್ಲ. ಈ ಕೇಜ್ರಿವಾಲ್ರ ಈ ಹೊಸ ಒಂದು ತಂತ್ರದಿಂದಾಗಿ ಎಲ್ಲ ಪಾರ್ಟಿಗಳು ಗ್ಯಾರಂಟಿ ಘೋಷಣೆ ಮಾಡ್ತಾವೆ, ಜೊತೆಗೆ ಅವುಗಳನ್ನ ಈಡೇರಿಸುವ ಒಂದು ಸ್ವಲ್ಪ ಪ್ರಯತ್ನ ಮಾಡ್ತಾರೆ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಏನಾಗಿದೆಪ್ಪ ಅಂದರೆ ಈಗ BJPಗರನ್ನು ಎಷ್ಟು ನಂಬಬೇಕಾಗಿತ್ತು ದೆಹಲಿ ಜನ ಅಷ್ಟು ನಂಬಲಿಕ್ಕಿಲ್ಲ ಅನ್ನುವಂಥ ಒಂದು ಹೊಸ ವರದಿಗಳು ಬರ್ತಾಯಿದ್ದಾರೆ. ಯಾಕಂದ್ರೆ ಇವ್ರ ಇತಿಹಾಸದಲ್ಲಿ ಹೇಳಿದ್ದನ್ನು ಮಾಡಿಲ್ಲ ಅನ್ನುವಂಥ ಆರೋಪ BJP ಮೇಲೆ ಅಲ್ಲ. ಮತ್ತು ಇಲ್ಲಿವರೆಗೆ ಮಾಡಿದಂಥ ಅನೇಕ ಘೋಷಣೆಗಳು ಸುಮ್ಮನೆ ಘೋಷಣೆಗಳಾಗಿದ್ದಾವೆ ಅಂತೇಳಿ. ಅದರಲ್ಲೂ ಅವರು ಘೋಷಣೆ ಶಬ್ದ ಮೊದಲನೇದಾಗಿ 15 ಲಕ್ಷ ಪ್ರತಿಯೊಬ್ಬರ
ಖಾತೆಗೆ ಹಾಕುವಂಥದ್ದು ಸ್ವತಃ ನಮ್ಮ ಶಾರ್ ಅವರು ದಿಲ್ಲಿಯಲ್ಲಿನ ಓ ಜುಮ್ಲಾತ ಅಂತ ಹೇಳ್ಬಿಟ್ರು. ಜುಮ್ಲಾಪ ಗೆಲುವು ಸಲುವಾಗಿ ಹೇಳಿದ್ದು ಹಾಗಾದ್ರೆ ಖರೆ ಏನದು ಅಂಥೇಳಿ ಅಂದಿದ್ದರಿಂದಾಗೆ ದೆಹಲಿ ಜನ ಈ ಒಂದು ರಾಜ್ಯ ಮಟ್ಟದ ರಾಜಕೀಯ ಬಂದಾಗ ಮೋದಿ ಮತ್ತು ಶಾರ್ಗಿಂತ ಹೆಚ್ಚು ನಂಬೋದು ಕೇಜ್ರಿವಾಲ್ರನ್ನ ಅಂತ. ಅವರು ಅಂದಿದ್ರು ಗ್ಯಾರಂಟಿ ಕೊಡ್ತಾನೆ ಅಂತೇಳಿ ಮಾಡಿ ತೋರಿಸಿದ್ರು. ಫ್ರೀ ನೀರು ಕೊಟ್ಟರು, ಫ್ರೀ ಏನಪ್ಪ ಅಂತಂದ್ರೆ ಆರೋಗ್ಯ ಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಮುಟ್ಟದ. ಮತ್ತು ಶಿಕ್ಷಣ ಒಂದು ಕೊಟ್ಟಿದೆ ಫ್ರೀ. ಇವು ಮೂರು ಭಾಳ ಪ್ರಮುಖವಾದ ಅಂಗಗಳು. ಹೀಗಾಗಿ ಇಲ್ಲೇ ಮೋದಿಯವರ ಒಂದು BJP ಗೆಲ್ಲೋದು ಸಾಧ್ಯತೆ ಕಡಿಮೆ ಅಂಥೇಳಿ ಮತ್ತಷ್ಟು ಸಮೀಪದ ಅನಾಲಿಸಿಸ್ಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಇತ್ತೀಚೆಗೆ ನಮ್ಮ ಕೇಜ್ರಿವಾಲ್ ಸಹ ಬೇರೆ ಬೇರೆ ಒಂದು ಸುದ್ದಿ ಮಾಧ್ಯಮಗಳಿಗೆ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ, ತಮ್ಮ ಸಂದರ್ಶನ ಕೊಡ್ತಾ ಇದ್ದಾರೆ. ಆ ಮೂಲಕ ಏನು ಮಾಡಿದ್ದೀನಿ ಅನ್ನೋದು ಹೇಳ್ತಾ ಇದ್ದಾರೆ. ಮತ್ತು ಎಲ್ಲ ಮೀಡಿಯಾಗಳು ಅಷ್ಟೇ ಪ್ರಮಾಣದಲ್ಲಿ ದೆಹಲಿಯಲ್ಲಿ ಪ್ರಚಾರವನ್ನು ಈ ಕೇಜ್ರಿವಾಲ್ರ ಒಂದು ಸುದ್ದಿಗೋಷ್ಠಿಗಳು ಹಾಕ್ತಾ ಇರೋ ಸಹಿತ ಅಷ್ಟೇ ಏನಪ್ಪ ಅಂದ್ರೆ ಜನರಿಗೆ ಮುಟ್ಟುವಂಥ ವಿಷಯ ಆಗಿದೆ. ಹೀಗಾಗಿ ಜನ ಮತ್ತು ಕೇಜ್ರಿವಾಲ್ಗೆ ಬೆಂಬಲಿಸುವಂಥ ಎಲ್ಲ ಸಾಧ್ಯತೆಗಳು ಎದ್ದು ಕಾಣ್ತಾ ಇದ್ದಾವೆ ಅಂತೇಳಿ ಈ ಅತ್ಯಂತ ಇತ್ತೀಚಿನ ಒಂದು ಸಮೀಕ್ಷೆ. ಇದು ಎಷ್ಟು ಮಟ್ಟಿಗೆ ಸರಿ ಆಗ್ತದೆ, ಇದು ಗೆಲ್ತಾರೋ ಇಲ್ಲೋ ಅನ್ನೋದು ಇನ್ನೂ ಜನರ ಮನಸ್ಸಿನಲ್ಲಿದೆ. ಯಾಕಂದರೆ ಯಾರಿಗೂ ಯಾರ ಮನಸ್ಸಿನಲ್ಲೂ ಏನು ನಡೀತಾ ಇದೆ ಅನ್ನೋದು ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಯಾಕಂತಂದ್ರೆ ಎಂಥ ಅಮೇರಿಕಾದಲ್ಲೇ ಏನಪ್ಪ ಅಂದ್ರೆ ಸೋಲ್ತಾರೆ ಟ್ರಂಪ್ ಅವರು ಅಂತೇಳಿ ಅನಾಲಿಸಿಸ್ ಇದ್ವು. ಅದ್ರ ಮೇಲೆ ಟ್ರಂಪ್ರಿಗೆ ಸಾಧ್ಯ ಇಲ್ಲ, ನೆಕ್ ಟು ನೆಕ್ ಕಾಂಪಿಟೇಷನ್ ಆಗುತ್ತೆ ಅಂತ ಹೇಳಿದ್ರು, ವಾದ ಮಾಡಿದರು. ಆದರೆ ಏನಾಯಿತು ರಿಸಲ್ಟ್ ಸಮಯದಲ್ಲೇ ಟ್ರಂಪ್ ಅವರು ಗೆದ್ದರು, ಆ್ಯಬ್ಸಲ್ಯೂಟ್ ಮೆಜಾರಿಟಿಯಿಂದ ಗೆದ್ದರು. ಹೀಗಾಗಿ ಹೇಳುವುದು ಅನಾಲಿಸಿಸ್ ಬರಲಿಕ್ಕಿಲ್ಲ ಅಥವಾ ಸಮಾನಾಂತರ ಆಗ್ತದೆ ಅನ್ನುವಂಥದ್ದು ಬಟ್ ಡಿಫ್ರೆಂಟ್ ಆಯಿತು ರಿಸಲ್ಟ್. ಅಮೇರಿಕಾದಲ್ಲೇ ಹಿಂಗಾದಾಗ ಇನ್ನು ಮತ್ತು ಇಂಡಿಯಾದಲ್ಲೇ ಅದು ದೆಹಲಿಯಲ್ಲೇ ಬದಲಾವಣೆಗಳಾಗುವ ಸಾಧ್ಯತೆಗಳಿದ್ದಾವೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಜನರ ಮನಸ್ಸನ್ನು ನಾವು ಚುನಾವಣೆ ವೋಟ್ ಹಾಕಿದ ಮೇಲೆ ಗುರ್ತಾಡಿರುವಂಥದ್ದು. ಈವನ್ ಎಕ್ಸಿಟ್ ಪೋಲ್ಗಳು ಸಹಿತ ಫೇಲ್ಯೂರ್ ಆಗಿದ್ದಾವೆ ಇಂಡಿಯಾದಲ್ಲಿ ಅನ್ನೋದು ಅಷ್ಟೇ ಸತ್ಯದ. ಯಾಕಂದರೆ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಗೆಲ್ತಿರುವಂಥ ಒಂದು ವಾತಾವರಣ ಇತ್ತು. ಬಟ್ ಇವತ್ತು ಏನಾಗಿದೆ ಹರಿಯಾಣದಲ್ಲೇ ನಿಮಗೆ ಗೊತ್ತಿದೆ. ಅದು ಹೆಂಗೋ ಮಾಡಲಿ ಗೆದ್ದಾರೆ ಈಗ ಅವರು BJP ಅವ್ರು ಹಾಗೆ ಮಾಡಿದರು, ಅಥವಾ EVMಗಳ ಬಂದ್ ಮಾಡಿದರು, ಅಥವಾ ಮತ್ತೆ ಮಷಿನ್ ಕೆಡಿಸಿದ್ರು, ಈ ವೋಟಿಂಗ್ ಮೆಷಿನು ಹಾಗೆ ಹೀಗೆ ನಾವು ಆರೋಪ ಮಾಡ್ಬೋದು. ಸಹಜವಾಗಿ ಕಾಂಗ್ರೆಸ್ BJPಗರು ಅಂತಾರೆ, ಅವ್ರಿಗೆ ಸೋತ್ತಾರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಗೆದ್ದ ರಾಜ್ಯಗಳ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಂತೇಳಿ ಅವ್ರು ಅಂತಾರೆ. ಅಂದ್ರೆ ಇವರಿಬ್ಬರು ಚಾಣಾಕ್ಷರಣ, ಕಾಂಗ್ರೆಸ್ಸಿಗರು BJPಗರು ಅಥವಾ ಇನ್ನುಳಿದ ವಿರೋಧ ಪಕ್ಷಗಳು ಸಹಿತ. ಯಾಕಂದರೆ ಜನರಿಂದ ದುಡ್ಡು ತೆಗೆದುಕೊಂಡಂಥ ಕಂಪ್ನಿಯಿಂದ ದುಡ್ಡು ತೆಗೆದು ಸಹಿತ ತಕ್ಕೊಂಡಿದ್ದು ಸಹಿತ ಹೇಳೋದು ಬೇಡ ಅಂತೇಳಿ 3 ಮಂದಿ ಒಪ್ಕೊಂಡಂಥವ್ರು ನೋಡಿ ಎಲ್ಲ ಪಕ್ಷಗಳು. ಈಗ ಇತ್ತೀಚೆಗೆ ಅದೇನೋ ಸುಪ್ರೀಂ ಕೋರ್ಟ್ ಒಂದು ಕಂಡೀಷನ್ ಆಗಿ ಹೊರಗೆ ತೆಗೆದು ಮಾತು ಬೇರೆ, ಹೌದಪ್ಪ ದುಡ್ಡು ಹಿಡಿದು ಬಂತು ಹೇಳಿ ಅಂತೇಳಿ. ಬಟ್ ಅದ್ರ ಮೇಲೆ ಇನ್ನೂ ಯಾರೂ ಕೇಸು ಹೋಗಿಲ್ಲ, ನೆನಪಿರಲಿಲ್ಲ. ಈ ಎಲ್ಲ ನೆಲೆಯಲ್ಲೇ ಇವತ್ತು ಈ ಆಮ್ ಆದ್ಮಿ ಇದ್ದಿದ್ದು ಅಥವಾ ಕೇಜ್ರಿವಾಲ್ ಗೆಲ್ಲುವ ಅವಕಾಶಗಳನ್ನು ಹೆಚ್ಚಿಸ್ಕೊಂಡಿದ್ದಾರೆ ಅಂತೇಳಿ ನಾವು ಸ್ವಲ್ಪ ದಿಟ್ಟವಾಗಿ ಹೇಳ್ಬೋದೇನೋ. ಆದರೆ ಇದೇ ಕಾಲಕ್ಕೆ ಮೋದಿಯವರ ಪರ ಇದ್ದಂಥ ಮಾಧ್ಯಮ ಯಶಸ್ವಿಯಾಗಿ ಅವರು ಈ ಸಲ ದಿಲ್ಲಿಯನ್ನು ವಶ ಮಾಡಿಕೊಂಡೇ ಕೊಡ್ತಾರೆ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಮತ್ತು ಜನಾಭಿಪ್ರಾಯ ಇದೇ ರೀತಿ ಅದಂತೇಳಿ ಜನಾಭಿಪ್ರಾಯ ಬಿಚ್ಚು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ದಿಲ್ಲಿಯ ಜನ ಕನ್ಫ್ಯೂಸಲ್ಲಿ ಇದ್ದರೂ ಸಹ ನಮ್ಮ ಕೇಜ್ರಿವಾಲ್ರು ಅವರಿಗೆಲ್ಲ ಭರವಸೆ ಕೊಟ್ಟಿಲ್ಲ, ಆ್ಯಬ್ಸಲ್ಯೂಟ್ ಮೆಜಾರಿಟಿ ಕೊಡ್ತಾರೆ ಅನ್ನುವಂಥ ಮಾತು ಹೇಳೋ ಜೊತೆಗೆ ತಾವಿನ್ನು ದೆಹಲಿ ಜನರು ನೋಡು ನಾವು ಇಷ್ಟ ಹೇಳಿದ ಮೇಲೆ ಮಾಡ್ತಾರಲ್ಲೋ ಅನ್ನುವಂಥ ಒಂದು ಪರೀಕ್ಷೆ ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ತದೆ. ಹೀಗಾಗಿ ಒಟ್ಟಾರೆಯಾಗಿ ದಿಲ್ಲಿ ಈಗ ಒಂದು ರೀತಿ ಏನಪ್ಪ ಅಂದ್ರೆ ಹಾಟ್ ಕೇಕ್ ಇದ್ದಂಗೆ, ಅದನ್ನು ಉಂಗ್ಲಿಕ್ಕೂ ಆಗ್ತಾಯಿಲ್ಲ, ಉಗುಳಿಕ್ಕೂ ಆಗ್ತಾಯಿಲ್ಲ. ಕೇಕ್ ಅದೆಷ್ಟು ಮಾಡಿದರು ಆ ದಿಶೆಯಲ್ಲಿ. ಅದಕ್ಕಾಗಿ ಕೇಜ್ರಿವಾಲ್ರ ನಿಜವಾಗಿ ಪರೀಕ್ಷೆ ಈ ಸಲ ಈ BJPಗರಿಂದ ಆಗ್ಬೋದಾ, ಅವ್ರು ಸೋಲ್ಬೋದಾ, ಜನ ಅವ್ರನ್ನ ದೂರ ಸರಿಸ್ಬೋದಾ, ಇವೆಲ್ಲ ಉತ್ತರ 2 ನಿಮಿಷದಲ್ಲಿ ಉತ್ತರ ಬರ್ತದೆ. ಹಾಗೆ ಎಲ್ಲರೂ ನೋಡೋಣ ಅದನ್ನು. ಬಟ್ ಆದರೂ ಇಲ್ಲಿಯವರೆಗಿನ ಒಂದು ಅನಾಲಿಸಿಸ್ ಅಥವಾ ಒಂದು ಇದು ಮಾಡಿದಾಗ ಬಹುಮತವನ್ನು ಆಮ್ ಆದ್ಮಿ ಪಾರ್ಟಿ ಪಡಿತೈತಿ ಅನ್ನೋದು ಭಾಳಷ್ಟು ಜನರ ಅಂದಾಜು. ಯಾಕಂದ್ರೆ ಈಗಾಗಲೇ ಅಲ್ಲೇ ಜನ BJP ಆಡಳಿತವನ್ನು ಕಂಡಿದ್ದಾರೆ ಹಿಂದಾದರೂ, ಮತ್ತು ಜೊತೆ ಕೇಂದ್ರದಲ್ಲಿ ಆಡಳಿತ ನೋಡಿದ್ದಾರೆ. ಕೇಂದ್ರದಲ್ಲೇ BJPಯಲ್ಲಿ, ಆದರೆ ರಾಜ್ಯದಲ್ಲಿ ಮಾತ್ರ ಆಮ್ ಆದ್ಮಿ ಇರಲಿ ಅನ್ನುವಂಥದ್ದು. ಮತ್ತು ಇನ್ನೊಂದು ದೆಹಲಿಯಲ್ಲಿ ಯಾಕೆ ಆಮ್ ಆದ್ಮಿ ಆರಿಸಿ ಬರ್ತಾ ಇಲ್ಲ ಅಂತಂದ್ರೆ ಜನರು ಇವರು ಇಡೀ ಇಂಡಿಯಾ ತುಂಬ ಹಬ್ಬಿಲ್ಲ ಆಮ್ ಆದ್ಮಿ ಅವರು. ಯಾಕಂತಂದರೆ ಕೇವಲ ಇದಕ್ಕೆ ದಿಲ್ಲಿ ಮತ್ತು ಪಂಜಾಬ್ಗಷ್ಟೇ ಸೀಮಿತ ಆಗಿದ್ದಾರೆ. ಹೀಗಾಗಿ ಇವರಿಂದ ಸೆಂಟ್ರಲ್ ಗೌರ್ಮೆಂಟ್ ಮಾಡಲಿಕ್ಕೆ ಆಗುವುದಿಲ್ಲ. ಇವ್ರು ಯಾವಾಗ ಸ್ವತಃ ಸರ್ಕಾರ ರಚನೆ ಮಾಡ್ತಾರೆ ಆಗ ಸಪೋರ್ಟ್ ಮಾಡೋಣ ಅಂತ ಇರ್ಬೋದು, ಅಲ್ಲೂ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಕೇಂದ್ರದ ಈ ಒಂದು ಎಲೆಕ್ಷನ್ದಲ್ಲ BJP ಸಪೋರ್ಟ್ ಮಾಡಿದ್ರೆ, ರಾಜ್ಯದ ಎಲೆಕ್ಷನ್ದಲ್ಲ ಈ ಆಮ್ ಆದ್ಮಿ ಸಪೋರ್ಟ್ ಮಾಡ್ತಾರೆ ಅನ್ನೋದು ಒಂದು ದೃಢವಾದ ನಂಬಿಕೆ ಕೇಜ್ರಿವಾಲ್ ಮತ್ತು ಅವ್ರ ಬೆಂಬಲಿಗರಲ್ಲಿ. ಇದಕ್ಕೆ ನೀವೇನಂತೀರಿ?
ಇದು ನಿಮ್ಗೆ ಲೈಕ್ ಆಗಿರ್ಬೋದಿದ್ದೆ ನಾನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ. ವಂದನೆ.